ನೋಡ್ದೇನವ ಆ ಹೊಸ ಹುಡುಗಿನ ತಲೆ ಮ್ಯಾಗ ಇಟ್ಕೊಂಡಿದ್ದಲ್ಲ, ಬೆನ್ನಿಂದ ಎಂತ ಚೂರಿ ಹಾಕೋಳಂತ. ವಿಷಯ ಗೊತ್ತಿಲ್ಲದೆ ಮಾತಾಡಬೇಡ ಅಣ್ಣಯ್ಯ. ಸ್ನೇಹ ಸಹನ ಬೇಕು ಅಂತ ಹೀಗೆ ಮಾಡಿಲ್ಲ. ಅತ್ತೆ ಚೇರ್ ಮೇಲೆ ಕೂರ್ಬೇಕು ಅಂತ ಹಠ ಮಾಡಿದ್ರು, ಅದಕ್ಕೆ ಹೀಗೆ ಮಾಡಿದ್ರು. ನಂಜಮ್ಮ ಹೇಳ್ಬಿಟ್ರೆ ಇವ್ರು ಕೇಳ್ಬಿಡ್ತಾರಾ? ಅವ್ವನ ಜಾಗದಾಗ ನಂಜಮ್ಮನ ಕುಳ್ಸಕ್ ಇವ್ರು ಯಾರು? ಅಣ್ಣಯ್ಯ, ಅವ್ವಂಗೆ ಆಕ್ಸಿಡೆಂಟ್ ಆದಾಗಿಂದ ಪಂಚಾಯತಿ ನಡೆಸಿರ್ಲಿಲ್ಲ. ಅತ್ತೆ ಕಾಟನೂ ಜಾಸ್ತಿ ಆಯಿತು. ಅವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂತಾನೆ ಇವರಿಬ್ರು ಈ ಪ್ಲಾನ್ ಮಾಡಿದ್ರು. ಹಂಗಂದ್ರೆ ಪಂಚಾಯತಿ ಕುರ್ಚಿಗೆ ಬೆಲೆ ಇಲ್ವೇ? ಕುರ್ಚಿಗೆ ಬೆಲೆ ಇದ್ದಿದ್ದಕ್ಕೇನೆ ಅವ್ವನ ಕುರ್ಚಿಲಿ ಅವ್ರನ್ನ ಕೂರಿಸ್ಲಿಲ್ಲ. ಯೋನ್ ಹೇಳ್ತಿದ್ಯಾ ಬಸ್ಸು? ಕುರ್ಚಿನ ಕೂರಿಸ್ದೆ ಪಂಚಾಯತಿ ನಡೀತೆ? ಹೌದವ್ವ, ಸ್ನೇಹ ಮಾಡಿರೋ ಪ್ಲಾನಿಂದ ನಿನ್ನ ಕುರ್ಚಿಲಿ ಕೂರ್ದೇನೆ ಪಂಚಾಯತಿ ಮಾಡಿದ್ದಾರೆ. ಅಲ್ಲೂ ನಿನ್ನ ಮರ್ಯಾದಿನ ಉಳಿಸಿದಾರಲ್ಲವ್ವ. ಓ, ಪರ್ವಾಗಿಲ್ವೇ? ಅಷ್ಟೇ ಅಲ್ಲವ್ವ, ಊರಿಗೆ ನ್ಯಾಯ ತೀರ್ಮಾನ ಕೊಡೋಕ್ಕೆ ಬಂಗಾರವನಿಂದ ಮಾತ್ರ ಸಾಧ್ಯ ಅನ್ನೋದನ್ನ ಸಾಬೀತು ಮಾಡಿದ್ದಾರೆ. ಬುದ್ಧಿವಂತಿಕೆಯಿಂದ ನನ್ನ ಅತ್ತೆ ಗರ್ವಭಂಗ ಮಾಡಿದ್ದಾರೆ. ತಂಗ್ಯವ, ಸುಮ್ಕೆ ಅವ್ರು ಮಾಡಿದ್ದೆಲ್ಲ ಸರಿ ಅಂತ ಅವನ್ ಹೇಳಕ್ ಹೋಗ್ಬೇಡ. ಇಲ್ಲ ಅಣ್ಣಯ್ಯ, ಅವ್ವ ಬೇಕಿದ್ರೆ ಮುಗಿಸಿತ್ರನೇ ಕೇಳಿ ನೋಡು. ಅತ್ತೆಗೆ ನಿನ್ನ ಬೆಲೆ ಏನು ಅಂತ ಅರಿವಾಗಂಗೆ ಮಾಡಿದ್ದಾರೆ. ಆ ನಂಜವನ್ ಮನ್ಸಿನಾಗೆ ಇಂಥದ್ದೊಂದು ಕೆಟ್ಟ ಆಲೋಚನೆ ಐತೆ ಅಂತ ನನಗೆ ಯಾವಾಗಲೂ ಗೊತ್ತಿತ್ತು. ಅದಕ್ಕೋ ಇವನು ಮೊನ್ನೆ ನನ್ನ ನೋಡೋ ನೆಪದಾಗೆ ಮನೆಗೆ ಬಂದಿದ್ಲು ಪಾಪ. ನಾನು ಮುತ್ತು ಕೊಟ್ಟ ಕಾಟಕ್ಕೆ ಪಂಚಾಯತಿಲಿ ನಂಜೊಂದು ಪರದಾಟ ನೋಡ್ಬೇಕಿತ್ತವ್ವ. ಪರಂಪರೆಯಿಂದ ನಡ್ಕೊಂಡು ಬಂದಿರೋದನ್ನ ಬಲವಂತವಾಗಿ ಕಿತ್ಕೊಳ್ಳೋಕ್ಕಾಯ್ತದ? ಇದು ನನ್ನ ಗತ್ತಿನ ಪ್ರಶ್ನೆ ಅಲ್ಲ, ಊರಿನ ಜನ ನನ್ನ ಮ್ಯಾಕಿಟ್ಟಿರೋ ನಂಬಿಕೆ ಪ್ರಶ್ನೆ. ಇದನ್ನೆಲ್ಲ ನಂಜವಾದಿ ಯಾವಾಗ ಅರ್ಥ ಮಾಡ್ಕೊತಾಳೋ ಇವನು. ಸಹನ ಸ್ನೇಹ ಸೇರಿ ಸರಿಯಾಗಿ ಅರ್ಥ ಮಾಡಿಸಿದ್ದಾರೆ ಅವ್ವ. ಇನ್ನು ಯಾವತ್ತೂ ಅತ್ತೆ ಆ ಕುರ್ಚಿಗೆ ಆಸೆ ಪಡಲ್ಲ. ಪರ್ವಾನಿಲ್ವೇ? ನಮ್ಮ ಪುಟ್ಟಕ್ಕನ ಮನೆ ಮಕ್ಕಳು ಸ್ಯಾನೆ ಚುರುಕಾಗವ್ರೆ. ಬಾಬಾ, ಅವ್ರು ನಿಂಗೆ ಮೋಸ ಮಾಡೋರೆ, ಅವ್ರನ್ನ ಹೊಗಳ್ತಿದ್ಯಲ್ಲವ. ಇಲ್ಲ ಮಗ, ಅವ್ರು ಮಾಡಿರೋ ತ್ಯಪ್ಪು ಅಂತ ನಿನ್ಗನ್ಸ್ತಿರ್ಬೋದು, ಆದರೆ ಅವ್ರು ಮಾಡಿರೋ ಆ ತ್ಯಪ್ಪು ಎಲ್ಲನೂ ಸರಿ ಮಾಡೋಕ್ಕೆ. ನೋಡಿದ್ರಣ್ಣ, ನಾನು ಮಾಡಿ ತೆಪ್ಪಿಲ್ಲ ಅಂತ ಅವ್ವನೇ ಹೇಳ್ಬಿಟ್ರು. ಅವ್ವ ಹೇಳಿದ್ನ ನಾನು ಹೇಳ್ದೆ ಕಣಣ್ಣ. ಒಳ್ಳೆ ಹುಡುಗಿರು, ನನಗೆ ತಿಳಿಸ್ದೆ ಹೋದ್ರೂ ಒಳ್ಳೆ ಕೆಲಸನೇ ಮಾಡಿದ್ದಾರೆ. ಕುರ್ಚಿ ಜೊತೆನಾಗೆ ಪಂಚಾಯತಿ ಮರ್ವಾದೆನೂ ಉಳಿಸವ್ರೆ. ಹೌದವ್ವ, ಸರಿಯಾಗಿ ಹೇಳ್ದೆ. ಸುಮಾ, ಏನಾಯ್ತು ಹೇಳು. ಬೇರೆ ಅವರೆಲ್ಲ ಪ್ರೀತಿನ ಹೇಗೆ ನೋಡ್ತಾರೋ ಏನೋ ಗೊತ್ತಿಲ್ಲ, ಆದರೆ ನಾನು ಮಾತ್ರ ಪ್ರೀತಿ ಅಂದರೆ ನಂಬಿಕೆ ಅಂತ ಅಂದ್ಕೊಂಡಿದ್ದೆ. ಆದರೆ ಇವತ್ತು ಆ ನಂಬಿಕೆನೇ ಸುಳ್ಳಾಗೋಯ್ತು. ಏನಾಯ್ತು ಅಂತ ಸ್ವಲ್ಪ ಬಿಡಿಸಿ ಹೇಳು ಸುಮಾ. ನಾನು ಸಚಿನ್ನು ಒಂದೇ ಕಾಲೇಜು ಒಂದೇ ಕ್ಲಾಸು ಅಂತ ನಿಮಗೆಲ್ಲ ಗೊತ್ತು. ನಾನು ಅವನು ಮೊದಲು ಫ್ರೆಂಡ್ಸ್ ಆಗೇ ಇದ್ವಿ. ಆದರೆ ಅವನ ಕೆಲವು ಒಳ್ಳೆ ಗುಣ ನನ್ನ ಇಂಪ್ರೆಸ್ ಮಾಡ್ತು. ಅಷ್ಟಕ್ಕೂ ಮೊದಲು ಅವನೇ ಪ್ರಪೋಸ್ ಮಾಡಿದ್ದು. ಅವನ ಮೇಲೆ ಒಳ್ಳೆ ಅಭಿಪ್ರಾಯ ಇರೋದ್ರಿಂದ ನಾನು ಅವನ ಪ್ರೀತಿನ ಒಪ್ಕೊಂಡೆ. ಆದರೆ ಇವಾಗೇನಾಯ್ತು? ಸಚಿನ್ ಅನಾಥ ಅಂತ ಗೊತ್ತಾದ್ಮೇಲೆ ಅನುಕಂಪದ ಜೊತೆ ಪ್ರೀತಿನೂ 2ರಷ್ಟು ಹೆಚ್ಚಾಯಿತು. ಪ್ರೀತಿ ಹೆಚ್ಚಾದ್ಮೇಲೆ ಮದ್ವೆ ತಾನೇ ಆಗ್ಬೇಕಿರೋದು, ಬ್ರೇಕಪ್ ಯಾಕಾಗ್ತಿದೆ? ಸಚಿನ್ ನನ್ನ ಹತ್ರ ಹೇಳಿದ್ದೆಲ್ಲ ಸುಳ್ಳು. ಅವನಿಗೆ ಅಪ್ಪ ಅಮ್ಮ ದೊಡ್ಡ ಮನೆ ಎಲ್ಲ ಇದೆ. ಅವನು ನನಗೆ ಮೋಸ ಮಾಡಿಬಿಟ್ಟ ಅಕ್ಕ. ಅವನು ನನ್ನ ನಂಬಿಕೆಗೆ ಮೋಸ ಮಾಡಿಬಿಟ್ಟ. ಅವನಿಗೆ ನನ್ನ ಮೇಲೆ ನಂಬಿಕೆ ಇಲ್ಲದೆ ಇರೋದಕ್ಕೆ ತಾನೆ ಅವ್ನು ನನ್ನ ಹತ್ರ ಸುಳ್ಳು ಹೇಳಿದ್ದು. ಏನು ತಪ್ಪೇ ಮಾಡಿದೆ, ನಾನು ಯಾಕಕ್ಕ ಅವ್ರ ಅಪ್ಪನ ಹತ್ರ ಅವಮಾನ ಅನುಭವಿಸ್ಬೇಕು? ನೀನೇ ಹೇಳಕ್ಕ. ಒಂದ್ಸಲ ನಂಬಿಕೆಗೆ ಕೊಳ್ಳಿ ಪೆಟ್ಟು ಬಿದ್ಮೇಲೆ
ಮತ್ತೆ ಆ ವ್ಯಕ್ತಿನ ಪ್ರೀತಿ ಅನ್ನೋ ಹೆಸರಲ್ಲಿ ನಂಬ್ಸಕ್ಕಾಗತ್ತಾ? ನೋಡಕ್ಕ, ಅವನೇ ಫೋನ್ ಮಾಡ್ತಿದ್ದಾನೆ. ಕಟ್ ಮಾಡಬೇಡ, ಕೊಡಿಲಿ, ನಾನು ಮಾತಾಡ್ತೀನಿ. ಬೇಡ ಅಕ್ಕ. ಕೊಡು ಸುಮಾ. ಅಕ್ಕ, ರಿಸೀವ್ ಮಾಡಬೇಡ. Suma, sorry. I'm really sorry, Suma. I'm very sorry. ಹಲೋ, ಸುಮಾ ಅಲ್ಲ, ಸ್ನೇಹ. Akka? ಹಲೋ ಬಾಸ್, ನೀವೇನು ಸಚಿನ್ ತೆಂಡೂಲ್ಕರ್ ಅಲ್ಲ, ಕಂಟಿನ್ಯೂಸ್ ಆಗಿ ಸಿಕ್ಸರ್ ಹೊಡಿಯೋಕ್ಕೆ. ಫಸ್ಟು ಸಾರಿ ಹೇಳೋದನ್ನ ಸ್ಟಾಪ್ ಮಾಡಿ. ಅಕ್ಕ, ಅದು ನೀವು ಹೇಳಿರೋ ಸುಳ್ಳಿಂದ ಬೇಜಾರಾಗಿದೆ. ಆದರೆ ಬೇಜಾರಿಂದ ಹೊರಗೆ ಬರೋಕ್ಕೆ ಸ್ವಲ್ಪ ಟೈಮ್ ಕೊಡಬೇಕಲ್ವಾ? ಅಕ್ಕ, ಅದು ನಾನು ಬೇಕು ಅಂತ ಸುಳ್ಳು ಹೇಳಲಿಲ್ಲ. ಬೇಕು ಅಂತ ಹೇಳಿದ್ರು, ಬೇಡ ಅಂತ ಹೇಳಿದ್ರು, ಸುಳ್ಳಂತೂ ಹೇಳಿದಿರ ತಾನೇ. ನೀವೆಷ್ಟು ಸುಲಭವಾಗಿ ಅವ್ರಿಗೆ ಸುಳ್ಳು ಹೇಳಿದ್ರೋ ಅಷ್ಟೇ ಸುಲಭವಾಗಿ ಸಾರಿ ಕೇಳೋಕ್ಕಾಗಲ್ಲ. ಅಕ್ಕ, ನನಗೆ ಸುಮನ್ ಜೊತೆ ಮಾತಾಡದೆ ಇರೋಕ್ಕಾಗಲ್ಲ. ಪ್ಲೀಸ್ ಅವಳಿಗೆ ನನ್ನ ಜೊತೆ ಮಾತಾಡೋದಕ್ಕೆ ಹೇಳಿ. ನಾನು ಯಾಕೆ ಸುಳ್ಳು ಹೇಳಿದೆ ಅಂತ ಅವಳಿಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಮಾತಾಡದೇ ಇರೋ ಥರ ಮಾಡ್ಕೊಂಡಿರೋದು ನೀವು ತಾನೇ. ವಿವರ್ಸಕ್ಕೂ ಟೈಮ್ ಬರುತ್ತೆ, ಸ್ವಲ್ಪ ಕಾಯಿರಿ. ನಾನು ಸುಮಂಗೋಸ್ಕರ ಜನ್ಮ ಪೂರ್ತಿ ಬೇಕಾದ್ರೆ ವೆಯ್ಟ್ ಮಾಡ್ತೀನಿ. ಜನ್ಮ ಎಲ್ಲ ಕಾದ್ರೆ ಸುಮ ಸಿಗಲ್ಲ, ಮುದುಕ ಆಗಿ ಸತ್ತ ಅನ್ನೋ ಪಟ್ಟ ಸಿಗುತ್ತಷ್ಟೇ. ಅಕ್ಕ, ನೀವೇನು ಚಿಂತೆ ಮಾಡಬೇಡಿ. ನಿಮ್ಮಿಬ್ರು ಲವ್ ಇಲ್ಲಿಗೆ ಕಟ್ಟಾಗೋದಕ್ಕೆ ನಾನು ಬಿಡೋದಿಲ್ಲ. ನಿಮಗೆ ಸೇತುವೆ ಥರ ಈ ಸ್ನೇಹ ಇರ್ತಾಳೆ. ಡೋಂಟ್ ವರಿ. ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು ಸೋ ಮಚ್. ಸರಿ, ಎಲ್ಲ ಸರಿ ಹೋದ್ಮೇಲೆ ಅವಳೇ ಕಾಲ್ ಮಾಡ್ತಾಳೆ. ಬಾಯ್. ಅಕ್ಕ, ನಿಂಗೇನಾದ್ರೂ ತಲೆ ಕೆಟ್ಟಿದ್ಯಾ? ನೀನ್ ಯಾಕೆ ಅವನ ಹತ್ರ ಹೀಗೆಲ್ಲ ಮಾತಾಡ್ತಿದ್ಯಾ? ನೋಡು ಸುಮಾ, ಒಂದು ಸುಳ್ಳಿಂದ ನಿಜವಾದ ಪ್ರೀತಿ ಸುಟ್ಟೋಗ್ಬಾರ್ದು. ಅವನಿಗೆ ಸ್ವಲ್ಪ ಟೈಮ್ ಕೊಡು. ಅವನು ಯಾವ ಕಾರಣಕ್ಕೆ ಸುಳ್ಳು ಹೇಳ್ದ ಅನ್ನೋದು ನಿನಗೆ ಗೊತ್ತಾಗತ್ತೆ. ಇತ್ಲಾಗ ನಿಂತ್ಕೊಂಡು ಏನ್ ಮಾಡ್ತಿದ್ರವೇ? ವಾ ಬಂದೆ. ರಾಧಾ, ಈಗ ರಾಜಿಪಾಲ್ಗೆ ನೀನೈತೆ ಯಾವ್ರು? ಹೌದ್ರಾದ, ನಿನ್ನಿಂದನೇ ಸಹಾಯ ಆಗಬೇಕು, ಮಾಡವಿ. ನನ್ನಿಂದನಾ? ಏನು ಸಹಾಯ ಆಗಬೇಕು? ಏನೂ ಇಲ್ಲ ಕಣವರದ, ಈ ಬಾಯಿ ಬಡ್ಕಿ ರಾಜಿ ನಿನ್ನಂಗೆಯ ಆ ಸಿಂಗಾರಮ್ಮನ ಸವಾಸ ಮಾಡಿ ಕಲಿನ ಕಾಪಾಡ್ತೀನಿ ಅಂತ ಮಾತು ಕೊಟ್ಟು ಈಗ ಮೂರ್ಖಿಯಾಗಿ ನಿಂತವಳು. ಅದ್ಯಾಕೆ ಅಂದ್ಕೊಂಡು ಅಡ್ರೆಸ್ಕೊಂಡು ನೋಡಿಯಾ, ನಾನೇನು ಇಲ್ದಿರೋದು ಹೇಳ್ತಿದ್ದೀನಿ. ಏನು ಕಲಿನ ಕಾಪಾಡ್ತೀನಿ ಅಂತ ಮಾತು ಕೊಟ್ಟಿದ್ದೀರಾ? ಕಳಿ ಇಟ್ಟೊತ್ತು ಅವಳ ತಾವೇನೇ ಇದ್ದ, ಆದ್ರೆ ಈಗಿಲ್ಲ. ಏನು ಏನು ಹೇಳ್ತಿದ್ದೀರಾ ನೀವು? ಈಗ ಅದೇ ಸಮಸ್ಯೆ ಆಗಿರೋದು. ಆ ಸಿಂಗಾರವ ಹೆಂಗೆ ಅಂತ ನಿಂಗೂ ಗೊತ್ತು ತಾನೆ. ಅವಳ ಮಗ ಏನಾದರೂ ಕಾಣ್ತಿಲ್ಲ ಅಂತ ಗೊತ್ತಾದ್ರೆ ಊರ್ ಮರಕ್ಕೆ ನನ್ನ ಏನಾಕ್ಬಿಡ್ತಾಳ ಆಟೆಯ. ಸತ್ರು ಸಾಯಿವಂತೆ ಸುಮ್ಕಿರಿ ಅಂತೂ ಕೇಳ್ತಿಲ್ಲ ಕಣವ. ಮೂಗ್ನಾಗ ಸಿಂಬಳ ಬನಗಳು ತಕೂತವಳೆ. ನನ್ನ ತಾಳನೇ ಸುಡ್ತೈತೆ, ನಿಂದೊಂಥರ ಸುಮ್ಕಿರೋ. ಯಾಕೆ ಮೇಲಿನ ಸುಡ್ತಿಲ್ವೇ? ಅಲ್ಲ, ಕಲಿ ಕಾಣ್ತಿಲ್ಲ ಅಂದ್ರೆ ನಾನೇನು ಮಾಡಬೇಕು? ಆ ಕಲಿನ ಕಂಟಿ ಎಲ್ಲೋ ಬಚ್ಚಿಟ್ಟವನೆ. ಎಲ್ಲಿ ಬಚ್ಚಿಟ್ಟವನೆ ಅಂತ ನೀನೊಂದು ಸ್ವಲ್ಪ ಸುಳಿವು ಕೊಟ್ಬಿಟ್ರೆ ನಮ್ಗೆ ಸಾನೆ ಉಪಕಾರ ಆಯ್ತದೆ. ನಂದೇ ನನಗೊಂದು ದೊಡ್ಡ ಸಮಸ್ಯೆ ಅಂದರೆ ನಿಮ್ಗಳದೊಂದು. ಹಂಗ ಅನ್ಬೇಡ ಕಣವರಾದ, ಏನೋ ಇದೊಂದು ಕಿತ ಸಹಾಯ ಮಾಡೆ. ಇದೊಳ್ಳೆ ಕಥೆ ಆಯ್ತಲ್ಲ ನಂಜಮ್ಮ ಅವರೇ. ನಾನೀಗ ಕಲಿ ಎಲ್ಲಿದ್ದಾನೆ ಅಂತ ಹುಡುಕೊಡ್ಲಿ? ಅಯ್ಯೋ, ಹಂಗೆ ಅನ್ಬೇಡಾರ ಅದ. ಹೆಂಗಾದ್ರೂ ಮಾಡಿ ಸಹಾಯ ಮಾಡು. ನನ್ನ ಬಾಯಿಗೆ ನೀರು ಬಿಡೋಕ್ಕೆ ಇವಾಗ ನೀನು ಒಬ್ಳೇ ಇರೋದು. ಅವಳ ಬಾಯಿಗೆ ಎರಡು ನೀರೇ ಬಿಟ್ಬಿಡು. ಅವರಾದ ಹೊಸಿ ಚಂದಾಗಿ ಯೋಚನೆ ಮಾಡಿ ಒಂದು ಒಳ್ಳೆ ಉಪಾಯ ಹೇಳವ. ಈಗ ಕಲಿ ಎಲ್ಲಿದ್ದಾನೆ ಅಂತ ತಿಳ್ಕೊಳ್ಳೋದಕ್ಕೆ ನಮ್ಮ ಹತ್ರ ಒಂದು ಒಳ್ಳೆ ಉಪಾಯ ಇದೆ. ಇದೇನಾದರೂ ನಾವು ಮಾಡಿದ್ರೆ ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡಿಬೋದು. ನಂಗೆ ಅಕ್ಕಿನೂ ಬೇಡ, ಏನೂ ಬೇಡ, ನಂಗೆ ಕಲಿಬೇಕು. ನಾನು ಅದನ್ನೇ ಹೇಳ್ತಿರೋದು.
ನಿಮಗೆ ಬೇಕಾಗಿರೋ ಕಲಿನೂ ನಿಮಗೆ ಸಿಗ್ತಾನೆ, ನನಗೆ ಬೇಡದಿರೋ ಸ್ನೇಹನೂ ಮನೆಯಿಂದ ಹೊರಗಡೆ ಹೋಗ್ತಾಳೆ. ಅವ್ವ ಸಾನೇ ಇದೆ ಕಣಮ್ಮ ನೀನು. ಪ್ಲ್ಯಾನ್ ಏನು ಅಂತ ಹೇಳ್ತೀನಿ. ಅಯ್ಯೋ ಇದನ್ನೆಲ್ಲ ನೀನಕ್ಕವ ಮಾಡ್ತೀಯಾ? ಮಾರ್ಕೆಟಿಂದ ಕಾಳಿ ಬಂದ್ಮೇಲೆ ಅವನೇ ಸರಿ ಮಾಡ್ತಾನೆ. ಅಯ್ಯೋ ಪರವಾಗಿಲ್ಲ ಅಜ್ಜಿ, ಅವ್ನು ಮಾರ್ಕೆಟಿಂದ ಬರೋದು ಯೋಟೊತ್ತಾಯ್ತದೋ ಯೋನೋ, ಆಮ್ಯಾಕೆ ಮೆಸ್ಸಿಗೆ ಕತ್ಲಾಗ್ಬಿಟ್ರೆ ಬೆಳ್ಕಿರಕ್ಕಿಲ್ವಲ್ಲ ಅದಕ್ಕೆ. ಛೇ, ಯಾಕಾದ್ರೂ ಚೋಟು ಅಂತ ಹೆಸರಿಕ್ಕಿದ್ರು 3 ವರ್ಷದಿಂದ ಉದ್ದನೇ ಬೆಳೀತಿಲ್ಲ. ಈಗ ಯಾಕಲ್ಲ ನಿಂಗೆ ಎತ್ತರ ಚಿಂತೆ? ಅದು ಉದ್ದ ಇದ್ದಿದ್ರೆ ನಮ್ಮ ಓನರ್ಗೆ ಸಹಾಯ ಮಾಡ್ಬೋದಿತ್ತಲ್ಲ, ಅದಕ್ಕೆ. ಚೋಟು ಮಾತಲ್ಲೇ ಮಾಳ್ಗೆ ಏರ್ಸ್ಬಿಡ, ಮೊದಲು ಹಾಗೆ ಸ್ವಿಚ್ ಹಾಕು. ಐ ಹೊಸ ಬಲ್ಬ್ ಹಾಕಿದ್ರು ಬೆಳಕೆ ಬತ್ತಿಲ್ಲ. ಅದೇ ಗೊತ್ತಾಯ್ತಲ್ಲ ಅಜ್ಜಿ, ಮೇನ್ ಕನೆಕ್ಷನ್ಗೆ ಏನೋ ಆಗಿರ್ಬೇಕು, ನೋಡ್ತೀನಿ ರೀ. ಅಯ್ಯೋ ಅದನ್ನೆಲ್ಲ ನೀನ್ಯಾಕವ್ವ ಮಾಡ್ತೀಯಾ? ಮುಟ್ಬೇಡ ಅದನ್ನ, ಕಾಳಿ ಬಂದ್ಮೇಲೆ ಅವನೇನ್ ಮಾಡ್ತಾನೆ. ಅಯ್ಯೋ ಅಜ್ಜಿ, ನಾನು ಹೊಸಿ ಕೆಲಸ ಕಲ್ತೀವ್ನಿ, ನೋಡ್ತೀನಿ ರೀ. ಆತ್ ಕಣವ್ವ, ನಾನು ಒಳಗೆ ಬೇಳೆ ನೆನ್ಸಕ್ ಹೋಯ್ತೀನಿ. ಅಭಿ ಅಯ್ಯೋ ಏನಾಯ್ತು? ಶಾಕ್ ಹೊಡಿತು. ಅಭಿ ಕ್ಷಮಿಸ್ಬಿಡವಿ, ಬಿಡಿಸೋ ರಭಸದಾಗೆ ಬಿದ್ಬಿಟ್ಟೆ. ಪರವಾಗಿಲ್ಲ ಕಾಳಿ, ನೀನು ಬಂದಿದ್ಕೆ ನಾನು ಬದುಕುಳ್ದಿದ್ದು. ಏನವ್ವ ನೀನು ಈ ಕೆಲಸ ಮಾಡಬೇಡ ಅಂದರೂ ನನ್ನ ಮಾತು ಕೇಳಲಿಲ್ಲ. ಹೆಂಗೋ ಹೊತ್ತಿಗೆ ಸರಿಯಾಗಿ ಬಂದು ಕಾಳಿ ಕಾಪಾಡ್ದ. ಅಭಿ ಅದು ಸರಿ, ನೀನು ಯಾಕೆ ಇದನ್ನು ಮಾಡಕ್ಕೆ ಹೋದ? ನಾನು ಬಂದು ಮಾಡ್ತಿರ್ಲಿಲ್ವಾ? ಅದು ನೀನು ಬರೋದು ತಡ ಆಯ್ತದೆ ಅಂತ. ಗೊತ್ತಾಗುತ್ತೆ ಅಂತ ಹೊಗೆನೆ ಹಾಸ್ಕೊಂಡ್ಬಿಡ್ತಿದ್ದಲ್ಲಕ್ಕ. ಲೇ ಚೋಟು, ನನ್ನ ಮಗನ ಬಿಡ್ತಾನಲ್ಲ. ಯಾಕವಿ ಸ್ಯಾನೆ ನೋವಾಯ್ತದ? ಹಂಗೇನಿಲ್ಲ. ಸರಿ ನಡಿ, ಮನೆಗೆ ಬಿಟ್ಟು ಬರ್ತೀನಿ. ಯೋನು ಬೇಡ, ನೀನು ಈಗ ತಾನೇ ಮಾರ್ಕೆಟಿಂದ ಬಂದಿದ್ಯಾ, ನೀನು ಸುಧಾರಿಸ್ಕೊ, ನಾನು ಒಯ್ತೀನಿ. ಲೇ ಚೋಟು, ಅಜ್ಜಿ ಇಬ್ರು ಮೆಸ್ನಾಗ್ತಾನೆ ಇದ್ರಿ, ಗಮನಿಸೋಕ್ಕಾಗಿಲ್ವಾ? ಹೇಳಿದ್ರು ಕೇಳಲಿಲ್ಲ. ಗಮನಿಸ್ಬೇಕಾರದು ನೀನು, ನಾವಲ್ಲ. ಏಯ್ ನಿಂತ್ಕೊಳ್ಳಲಿ. ಏಯ್ ಸದ್ಯ ನೀನಿನ್ನ ಕಾಲೇಜ್ಗೆ ಬರೋಕ್ಕಿಲ್ಲ ಅನ್ಕೊಂಡ್ಬಿಟ್ಟಿದೆ ಕಣವಿ, ಹೆಂಗೋ ಬಂದಿಯಲ್ಲ. ನಾನು ಯಾಕೋ ಹಾಗೆ ಮಾಡಲಿ? ಯಾವನೋ ನನಗೆ ಸುಳ್ಳು ಹೇಳಿ ಮೋಸ ಮಾಡ್ದ ಅಂತ ನಾನು ನಮ್ಮ ಅವ್ವಂಗೆ ಮೋಸ ಮಾಡಲ. ನಾನು ಇಂಜಿನಿಯರ್ ಆಗೇ ಆಗ್ತೀನಿ ಅಂತ ನಿಮ್ಮ ಅವ್ವಂಗೆ ಬೇರೆ ಸವಾಲು ಹಾಕಿದ್ದೀನಿ. ನನ್ನ ಗುರಿ ಮುಟ್ಟೋದಕ್ಕೆ ನಾನು ಓದ್ತೀನಿ. ಓದವಿ ಓದು, ನೀನು ಇಂಜಿನಿಯರ್ ಆದ್ರೆ ನಂಗೂ ಖುಷಿನೇ ಅಲ್ವೇ? ಸುಮಾ, ಈ ರೋಡ್ನಾಗ ಹೋಗ್ಮಾ. ಈ ರೋಡಲ್ಲಿ ಯಾಕೋ? ಬಸ್ ಸ್ಟಾಪ್ ಇರೋದು ಅಲ್ಲಲ್ವಾ? ಅಲ್ಲತ್ರ ಜನ ಜಾಸ್ತಿ ಕಣವಿ, ಈ ಸ್ಟಾಪ್ ನಲ್ಲಿ ಹತ್ರ ಜನ ಕಮ್ಮಿ ಇರ್ತಾರೆ, ಸೀಟ್ ಸಿಗ್ತದೆ ಕಣವಿ, ಹಿಂಗೆ ಹೋಗಮ್ಮ ಬಾ. ಏ ಹೋಗೋ, ಅಷ್ಟು ದೂರ ಯಾರು ನಡೀತಾರೆ? ಇವತ್ತೊಂದಿನ ಈ ರೋಡಲ್ಲಿ ಹೋಗಮ್ಮ ಬಾರವಿ. ಹಿಂಗ್ ಹೋಗಮ್ಮ ಬಾರವಿ. ಇದ್ಕೆನಾ ನೀನು ಈ ರೋಡಲ್ಲಿ ಕರ್ಕೊಂಡ್ಬಂದಿದ್ದು? ಸುಮಾ ಪ್ಲೀಸ್ ಕಣವಿ, ಅವ್ನು ನಿನ್ ತವ ಮಾತಾಡ್ಬೇಕಂತೆ, ಪಾಪ ಒದ್ದಾಡ್ತಾನೆ ಕಣವಿ, ಒಂದೇ ಒಂದ್ಕಿತ ಮಾತಾಡವಿ. ಪುರ್ಸಿ,
ಸುಳ್ಳು ಹೇಳೋರ ಹತ್ರ ಎಲ್ಲ ಮಾತಾಡೋಕ್ಕೆ ನಾನೇನು ಸುಳ್ಳಿ ಅಲ್ಲ. ಏ ಸುಮಾ ಪ್ಲೀಸ್ ಕಣವಿ, ಒಂದೇ ಒಂದ್ಕಿಂತ ಮಾತಾಡ್ಬಿಡೋವಿ. ಸುಮಾ ಐ ಆಮ್ ವೆರಿ ಸಾರಿ ಸುಮಾ. ಸುಮಾ 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 ಒಂದೇ ಒಂದು ಸತಿ ನನ್ನ ಜೊತೆ ಮಾತಾಡೆ ಪ್ಲೀಸ್. ನಿನ್ನ ಹತ್ರ ಮಾತಾಡೋಕ್ಕೆ ಏನು ಉಳಿದಿಲ್ಲ, ಬಿಡು. ಇಲ್ಲ ಸುಮಾ, ನೀನು ನನ್ನ ಹತ್ರ ಮಾತಾಡಲೇಬೇಕು. ನಾನು ಯಾಕೆ ಸುಳ್ಳು ಹೇಳಿದೆ ಅಂತ ನೀನು ಕೇಳಲೇಬೇಕು. ಅದರ ಅವಶ್ಯಕತೆ ನನಗಿಲ್ಲ. ನನಗಿದೆ. ಪ್ಲೀಸ್ ಕಣೆ, ನನ್ನ ಮಾತು ಕೇಳು. ನಾನು ಬೇಕು ಅಂತ ಸುಳ್ಳು ಹೇಳಲಿಲ್ಲ. ಯಾವ ಐಡೆಂಟಿಟಿನೂ ಇಲ್ಲದೆ ಬದುಕಬೇಕು ಅಂತ ಎಲ್ಲರಿಂದ ದೂರ ಬಂದೆ. ಇದೇ ವಿಷಯ ನಾನು ನಿನ್ನ ಹತ್ರ ಹೇಳಬೇಕು ಅಂತ ಬಂದಾಗ ನಾನು ಹೇಳಿರೋ ಒಂದು ಸುಳ್ಳು ನಿನ್ನ ಮನಸ್ಸಲ್ಲಿ ದೊಡ್ಡದಾಗಿ ಉಳ್ಕೊಂಡ್ಬಿಡ್ತು. ಸಾಕು, ಸುಮ್ಮನಿರು ಸಚಿನ್. ಇವಾಗ ಸಿಕ್ಕಾಕೊಂಡ್ಬಿಟ್ಟೆ ಅಂತ ಒಂದಕ್ಕೆ ಇನ್ನೊಂದು ಸುಳ್ಳು ಹೇಳ್ಬೇಡ. ಪ್ರಾಮಿಸ್. ಇಲ್ಲ ಸುಮಾ, ನಾನು ಎಷ್ಟೋ ಸಲ ನಿನ್ನ ಹತ್ರ ನಿಜ ಹೇಳಬೇಕು ಅಂತ ಟ್ರೈ ಮಾಡಿದೆ, ಬಟ್ ಆಗಲಿಲ್ಲ. ಇಷ್ಟು ದಿನದಲ್ಲಿ ಒಂದು ದಿನಾನೂ ನಿನಗೆ ನಿಜ ಹೇಳೋಕ್ಕಾಗಲಿಲ್ಲ ಅಂದರೆ ಅದನ್ನು ನಾನು ನಂಬಲ್ಲ. ಸುಮಾ, ಅದು ಹಾಗಲ್ಲ. ಪ್ಲೀಸ್ ಸಚಿನ್, ನೀನು ಮಾಡಿರೋ ನಂಬಿಕೆ ದ್ರೋಹಕ್ಕೆ ನನ್ನ ಮನಸ್ಸಲ್ಲಿ ನಿನಗೆ ಜಾಗ ಇಲ್ಲ. ಇನ್ನೊಂದ್ಸಲ ನನ್ನ ಹತ್ರ ಮಾತಾಡ್ಸೋದಿರ್ಲಿ, ನನ್ನ ಮುಖ ನೋಡೋ ಪ್ರಯತ್ನನೂ ಮಾಡಬೇಡ. ಸುಳ್ಳು ಹೇಳೋರ್ಗೆಲ್ಲ ಈ ಸುಮಾ ಸೊಪ್ಪು ಹಾಕಲ್ಲ. ನೋಡ್ ಪುರ್ಸಿ, ಇನ್ನೊಂದ್ಸಲ ಯಾರ್ಯಾರ್ದೋ ಮಾತು ಕೇಳ್ಕೊಂಡು ಇಂಥ ಕೆಲಸ ಏನಾದರೂ ಮಾಡಿದ್ರೆ ನಾನು ನಿನ್ನ ಹತ್ರನೂ ಮಾತು ಬಿಡ್ಬೇಕಾಗತ್ತೆ. ಹುಷಾರ್. ಸುಮಾ ಸುಮಾ ಸಾರಿ ಮಗ, ನನ್ನ ಕೈಲಿ ಮಾಡೋಕ್ಕಾಗಿದ್ದು ಇಷ್ಟನೇ. ಇದ್ರ ಮೇಲೆ ನಾನೇನು ಮಾಡೋಕ್ಕಾಗಲ್ಲ. ಸಾರಿ ಕಣ. ಸುಮಾ, ಏ ಸುಮಾ. ಈಗ ನಮಗೆ ಕಲಿ ಸಿಗಬೇಕು ಅಂದರೆ ಮಾವನ್ನ ಬ್ಲ್ಯಾಕ್ ಮೇಲ್ ಮಾಡಬೇಕು. ಯಾವುದಕ್ಕೂ ಬಗ್ದೇ ಇರೋನು ಇದಕ್ಕೆ ಬಗ್ತಾನೆ. ಯಾಕೆ ಬಗ್ಗಲ್ಲ ರಾಜವ್ ಅವರೇ? ಮಾವಂಗೆ ಅವ್ರ ಅವ್ವ ಅಂದರೆ ಸೆಂಟಿಮೆಂಟು. ಅದನ್ನೇ ಇಟ್ಕೊಂಡು ನಾವು ಆಟ ಆಡ್ಸೋಣ. ಪರವಾಗಿಲ್ಲ ಕಣಿರದ, ನೋಡೋಕೆ ಸಣ್ಣ ಹುಡುಗಿ ಆದ್ರೂ ತಲೆನಾಗೆ ಸಾನೇ ಚೆಂದಾಗಿ ಮುಡುಗಿದ್ಯಾ. ಅದು ಸರಿ, ಇವಾಗ ನಾವು ಆ ಕಂಟಿನ್ಯೂ ಎದುರಿಸಿದ್ರೆ ಈ ಕೆಲಸ ನಾವೇ ಮಾಡ್ತಿರೋದು ಅಂತ ಅವನಿಗೆ ತಿಳಿಯೋಕ್ಕಿಲ್ವೇ? ಯಾವುದೇ ಕಾರಣಕ್ಕೂ ಗೊತ್ತಾಗಲ್ಲ. ಮೊಬೈಲಲ್ಲಿ ವಾಯ್ಸ್ ಚೇಂಜ್ ಮಾಡೋ ಅಪ್ಲಿಕೇಶನ್ ಇದೆ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ಬೇರೆಯವ್ರ ವಾಯ್ಸಲ್ಲಿ ನಾವು ಮಾತಾಡ್ಬೋದು. ಹೂವಾ, ನಾ ಕೆಟ್ಟೆ. ಫೋನ್ನಾಗಿದೆಲ್ಲ ಬಂದ್ಬಿಟ್ಟದೇನೆ. ಹೌದು ನಂಜಮ್ಮ ಅವರೇ. ಅಲ್ಲ ಕಣವಿರದ, ಧ್ವನಿ ಏನೋ ಬದಲಾಯಿಸ್ತೀಯ, ಆದರೆ ನೀನು ನಂಬರು ಅಂತಾವೆ ಇಲ್ವೇ? ಗೊತ್ತಾಗಕ್ಕಿಲ್ವೇ? ನಂಜಮ್ಮ ಅವರೇ, ಇದರಲ್ಲಿ 2 ಸಿಮ್ ಇದೆ. 1 ನಂಬರ್ ಮಾತ್ರ ಮಾವನ ಹತ್ರ ಇರೋದು, ಇನ್ನೊಂದು ನಂಬರ್ ಇಲ್ಲ. ಈಗ ಮಾಡ್ತೀನಿ ನೋಡಿ. ಲೈ ಸಿಕ್ಕಿದ್ರಲ್ಲ? ಇಲ್ಲ ಅಣ್ಣ, ಎಲ್ಲ ಕಡೆ ಹುಡುಕಿದ್ವಿ, ಎಲ್ಲೂ ಸಿಕ್ಲಿಲ್ಲ. ಹಲೋ ಹಲೋ ಕಂಟಿ, ನೀನು ಇವಾಗ ಕಲಿ ಎಲ್ಲಿದ್ದಾನೆ ಅಂತ ಹೇಳಿಲ್ಲ ಅಂದರೆ ನಿಮ್ಮವನ್ನ ಮಣ್ಣಲ್ಲಿ ಮುಚ್ಚಬೇಕಾಗತ್ತೆ. ಏಯ್, ಯಾರ ನೀನು? ನಾನು ಯಾರು ಏನು ಅನ್ನೋದೆಲ್ಲ ಇವಾಗ ಬೇಡ, ಮೊದಲು ಆ ಕಲಿ ಎಲ್ಲಿದ್ದಾನೆ ಅಂತ ಹೇಳು. ಏಯ್, ನೀನೇ ನನ್ನ ಕೈಗೆ ಸಿಕ್ಕರ ಕಲಿ ಜೊತೆ ನಿನ್ನೂ ಮುಗಿಸ್ಬಿಡ್ತೀನಿ. ಮುಗ್ಸಕ್ಕೆ ನಾನೇನು ಕಡಲೆಪುರಿ ಅಲ್ಲ. ಸುಮ್ಮನೆ ಟೈಮ್ ವೇಸ್ಟ್ ಮಾಡಿದೆ, ಕಲಿ ಎಲ್ಲಿದ್ದಾನೆ ಅಂತ ಹೇಳು. ಏಯ್, ನಂಗೆ ಧಮ್ಕಿ ಆಗ್ತೀಯಾ? ಯಾವಳೆ ನೀನು? ಓ, ಆ ಸಿಂಗರಮ್ಮನ ಕಡೆ ಅವಳ? ನಾನು ಯಾರಾದರೆ ನಿನಗೇನು? ನಿಮ್ಮವ್ವ ಉಳಿಬೇಕು ಅಂದರೆ ಫಸ್ಟು ಆ ಕಲಿ ಇರೋ ಜಾಗನ ಹೇಳು. ಇಲ್ಲ ಅಂದರೆ ನೀನು ಹೆಂಡತಿ ಸತ್ತಿರೋ ವಿಷಯನ ನಮ್ಮ ಅಮ್ಮಂಗೆ ಹೇಳಿ ಶಿವನ ಪಾದ ಸೇರಿಸ್ತೀನಿ.